ಭಾಗದಲ್ಲಿ ಅಡಿಕೆ ಕೃಷಿಗೆ ಬೆಂಬಿಡದೆ ಬಾಧಿಸುತ್ತಿರುವ ಹಳದಿ ಎಲೆ ರೋಗ, ಎಲೆ ಚುಕ್ಕಿ ರೋಗಗಳಿಂದ ಹೈರಾಣಾಗುತ್ತಿರುವ ಅಡಿಕೆ ಬೆಳೆಗಾರರ ಮಧ್ಯೆ ಇದೀಗ ತರಕಾರಿಯನ್ನ ಬೆಳೆದು ಅಡಿಕೆಗೂ ಹೆಚ್ಚು ವರಮಾನವನ್ನು ಪಡೆಯಬಹುದು ಎಂಬುದನ್ನು ಅರಂತೋಡಿನ ರೈತರೊಬ್ಬರು ತೋರಿಸಿಕೊಟ್ಟಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿನಂತೆ ಅಡಿಕೆಗೆ ಬಾಧಿಸಿರುವ ರೋಗಕ್ಕೂ ಧೃತಿಗೆಡದೆ ತರಕಾರಿಯನ್ನು ಬೆಳೆದು ಮಾರಾಟ ಮಾಡಿ ಸಮೃದ್ಧ ಸಂಪಾದನೆಯನ್ನು ಮಾಡುತ್ತಿದ್ದಾರೆ ಅರಂತೂರಿನ ಈ ರೈತ ರಮೇಶ್ ನಾರ್ಕೋಡು. ತಾನು ಬೆಳೆದ ಬೆಳೆಯನ್ನು ಮಾರುಕಟ್ಟೆಯಲ್ಲಿ ಮಾರುವುದರಲ್ಲೂ ಇವರು ನಿಸ್ಸೀಮರು. ಬೆಂಡೆ, ಸೌತೆ, ಅಲಸಂಡೆ, ಹೀರೆಕಾಯಿ, ಸೋರೆಕಾಯಿ, ಹರಿವೆ ಸೇರಿದಂತೆ ಹಲವಾರು ತರಕಾರಿ ಕೃಷಿ ಬೆಳೆಯುತ್ತಿರುವ ಇವರು ಪ್ರತಿ ಆದಿತ್ಯವಾರ ಸುಳ್ಯದ ಕೃಷಿ ಮಾರುಕಟ್ಟೆಯಲ್ಲಿ ತಂದು ತಾವು ಬೆಳೆದ ಕೃಷಿ ಪದಾರ್ಥಗಳನ್ನು ಮಾರಾಟ ಮಾಡುತ್ತಾರೆ. ಜೊತೆಗೆ ಎಳನೀರು, ಮನೆಯಲ್ಲಿ ಬೆಳೆದ ಹಣ್ಣುಗಳನ್ನು ಕೊಂಡೊಯ್ದು ಮಾರಾಟ ಮಾಡಿ ಸಮೃದ್ಧ ಸಂಪಾದನೆಯನ್ನು ಮಾಡುತ್ತಿದ್ದಾರೆ. ಸಂಪೂರ್ಣವಾಗಿ ಹಟ್ಟಿ ಗೊಬ್ಬರ, ಎರೆಹುಳು ಗೊಬ್ಬರವನ್ನು ಬಳಸಿ ನೈಸರ್ಗಿಕವಾಗಿಯೇ ತರಕಾರಿಯನ್ನು ಬೆಳೆಯುವ ಇವರ ತರಕಾರಿಗೆ ಇನ್ನಿಲ್ಲದ ಬೇಡಿಕೆ. ಜನರು ಕಾದು ಇವರ ತರಕಾರಿಯನ್ನು ಮನೆಗೆ ಒಯ್ಯುತ್ತಾರೆ. ಅಂತೂ ಪ್ರತಿ ತಿಂಗಳಿಗೆ ಸುಮಾರು 50,000ಕ್ಕೂ ಮಿಕ್ಕಿ ಸಂಪಾದನೆಯನ್ನು ಇವರು ಮಾಡುತ್ತಿದ್ದಾರೆ ಎಂದು ಸ್ವತಃ ಇವರೇ ಹೇಳುತ್ತಿದ್ದಾರೆ. ಅಡಿಕೆಯನ್ನೇ ಅವಲಂಬಿತರಾಗಿರುವ ರೈತರು ಧೃತಿಗೆಡದೆ ಮನಸ್ಸಿದ್ದರೆ ಮನೆಯಂಗಳದಲ್ಲೇ ತರಕಾರಿಯನ್ನು ಬೆಳೆದು ಸರ್ಕಾರಿ ನೌಕರರ ಆದಾಯವನ್ನು ಪಡೆಯಬಹುದು ಎಂಬುದನ್ನು ಅರಂತೋಡಿನ ಈ ರೈತ ರಮೇಶ್ ತೋರಿಸಿಕೊಟ್ಟಿದ್ದಾರೆ. ಈ ತರಕಾರಿಯಲ್ಲಿ ಎಷ್ಟು ಆದಾಯವನ್ನು ನೀವು ಈಗ ಪಡಿತಾ ಇದ್ದೀರಿ? ಈಗ ಒಂದು ತಿಂಗಳಿಗೆ ಒಂದು 50,000 ಆದಾಯವನ್ನು ಪಡಿತೀರಿ. ಅಂದರೆ ನೀವೇ ಕೃಷಿ ಮಾಡಿ ಮಾರ್ಕೆಟಲ್ಲಿ ನೀವೇ ಮಾರಾಟ? ನಾವೇ ಮಾರಾಟ ಮಾಡೋದು. ಹಾಂ ಭಾನುವಾರ APMCಯಲ್ಲಿ ಎಂತೆಲ್ಲ ಇರ್ತದೆ? ಬೆಂಡೆಕಾಯಿ, ಅಲಸಂಡೆ, ನೀರು ಸೌತೆ, ಬಸಳೆ, ತೊಂಡೆಕಾಯಿ, ಮತ್ತು ಈಗೆಲ್ಲ ಹಣ್ಣುಗಳು. ಹಾಂ. ಹೇಗೆ ಜನರ ಪ್ರತಿಕ್ರಿಯೆ ಎಲ್ಲ? ಪ್ರತಿಕ್ರಿಯೆ ನಾವು ಅಲ್ಲಿ ಹೋಗ್ಲಿಕ್ಕೆ ಪುರ್ಸೋತಿಲ್ಲ, ಆಗಲೇ ಎಲ್ಲ ಖಾಲಿ ಮಾಡ್ತಾರೆ. ನನ್ನನ್ನೇ ಕಾಯ್ತಾ ಇರ್ತಾರೆ ಜನಗಳು. ಅಷ್ಟು ಡಿಮಾಂಡ್ ಇದೆ. ಅಷ್ಟು ನಾವು ಎರೆಹುಳ ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರನ್ನೆಲ್ಲ ಹಾಕಿ ಯೂಸ್ ಮಾಡೋದು, ಮತ್ತು ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕೋದು ಕಡಿಮೆ. ಎಲ್ಲ ಇದನ್ನೇ ಬಳಸ್ತಾರೆ ನೀವು? 2 ಅಂಗಡಿಯಿಂದ ವೇಸ್ಟ್ ಎಲ್ಲ ತಂದು ಅದನ್ನು ತೊಟ್ಟಿ ಕಂಪೋಸ್ಟ್ ಮಾಡಿ ಇದರಲ್ಲೇ ನೀವು ಕೃಷಿಯನ್ನು? ಈಗ ಒಂದು 2 ವರ್ಷ ಆಯಿತು. ತರಕಾರಿ 2 ವರ್ಷದಿಂದ ನೀವು ಸರಾಸರಿ ತಿಂಗಳಿಗೆ 50,000 ಅಂದರೆ ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬಿನ ಸಂಬಳ ಅಲ್ಲ? ಆ ಥರ ಮಾಡ್ತೀರಿ. ಶ್ರಮ ಇದೆ.